ಸ್ಯಾರಿ ನನ್ನ ಲೈಫಲ್ಲೇ ಸ್ಯಾರಿ ಹಾಕೊಂಡಿರ್ಲಿಲ್ಲ ಸರ್. ಏನಿಲ್ಲ ಸರ್, ಈ ಒಂದು ಸೀರೆನಾ ಸುಮ್ಮನೆ ಹಿಂಗೆ ಹಾಕೋಬೇಕಷ್ಟೇ. ತೋರಿಸ್ತೀನಿ ಇರಿ ಸರ್. ಸರ್ ನಿಮ್ಗೆ ನಾನೇ ಓಡಿಸ್ತೀನಿ ಸರ್. ನೀವೇ ಉಟ್ಕೋತೀರಾ? ಬ್ಲೌಸ್ ಸರಿ ಮಾಡ್ಕೊಳ್ಳಿ ಸರ್. ಬ್ಲೌಸ್ ಸರಿ ಮಾಡ್ಕೊಳ್ಳಿ ಸರ್. ಹಾ ಬನ್ನಿ. ಸರಿ ಮಾಡ್ಕೊಳ್ಳಿ, ಬ್ಲೌಸು ಕಾಣಿಸ್ತೈತೆ. ಸೊ ಇವಾಗ ನಾನು ಹೋಗಿ ಹುಡುಗಿರ್ನ ಇಂಪ್ರೆಸ್ ಮಾಡ್ಬೇಕು. ಇಂಪ್ರೆಸ್ ಮಾಡಿ ಮುಂದೆ ಇನ್ನೇನು ಮಾಡ ಬ್ರೋ. ಅಲ್ಲ ಮುಂದಕ್ಕೆ ಏನಾದ್ರು ಇದೆಯಾ ಅಂತ ಅಷ್ಟೇ ಬ್ರೋ. ಆದ್ರೂ ಡಗ್ ಡಗ್ ಅಂತ ಐತಪ್ಪ ಇದೆ. ಅಯ್ಯೋ ಏನ್ ಇಷ್ಟೊಂದು ಭಯ ಆಗ್ತೈತೆ. ಅಲ್ಲ ಎರಡನೇ ಇಷ್ಟೊಂದು ಕಷ್ಟ ಅಂತ ಗೊತ್ತೇ ಇರ್ಲಿಲ್ಲ ಬ್ರೋ. ಇದೆಲ್ಲ ಯಾರಿಗಾದ್ರೂ ತಿನ್ನಿಸ್ಬೇಕು. ಒಂದು ಹುಡುಗಿಗೆ ಕುಡಿಬೇಕು ಅವರು, ಇನ್ನೊಂದು ಹುಡುಗಿ ಹತ್ರ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮಸ್ತೆ ಸರ್. ಏನಿವತ್ತು RCB ಜರ್ಸಿ ಹಾಕೊಂಡ್ಬಂದಿದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಹೌದಪ್ಪ ಹೌದು. ಅದಕ್ಕೊಂದು ವಿಷಯ ಇದೆ. ಒಬ್ಬ RCB ಅಭಿಮಾನಿನ ಇನ್ನೊಬ್ಬ RCB ಅಭಿಮಾನಿ ಮೀಟ್ ಮಾಡೋದಕ್ಕೆ ಇದೇ ರೀತಿ ಹೋಗೋದು. ಸೊ ಇವತ್ತು ವಿಶೇಷವಾದ ಅತಿಥಿ ಇದ್ದಾರೆ. ಯಾರವನು ನೋಡ್ರೆ ಬನ್ನಿ. ನಿಮ್ಮ ಮನೆ ಮಗನು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ RCB ಫ್ಯಾನ್ ಆಗಿರು. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ನಮಸ್ಕಾರ. ಇವರ ಒಂದು ಚಾನಲ್ ನಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ನಾನು ತುಂಬಾ ಚಿಕ್ಕ ಹುಡುಗ, ದಯವಿಟ್ಟು ನಮಗೂ ಇವ್ರ ತರನೇ ಪ್ರೋತ್ಸಾಹ ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ಪ್ರಮೋಷನ್ ಕೊಟ್ಕೊಂಡ್ಬಿಟ್ಟೆ. ಡೆಫಿನೆಟ್ ಆಗಿ ತಲೆ ಕೆಡ್ಸ್ಕೋಬೇಡಿ. ನಮ್ಮ ಚಾನಲ್ ಅಲ್ಲಿ ಯಾರೇ ಬಂದ್ರು ಅವ್ರಿಗೆ ಯಥೇಚ್ಛವಾಗಿ ಪ್ರೀತಿನ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಡ್ತಾರೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸುಜಿತ್ ಗೌಡ್ರು ಯೂಟ್ಯೂಬ್ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ವಿಡಿಯೋಸ್. ಬ್ರದರ್ ಇನ್ನೊಂದು ವಿಷಯ ಗೊತ್ತಾ, ಇದು ನಾನು ಮಾಡ್ತಾರ ಫಸ್ಟ್ ಕೊಲಾಬ್ರೇಷನ್. ಸೀರಿಯಸ್ಲಿ ಕಂಗ್ರಾಚುಲೇಷನ್ ಬ್ರದರ್. ಇವತ್ತಿನ ವಿಡಿಯೋ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕೆ ಅಂತ ಅಂದ್ರೆ ನಮ್ ಗೌಡ್ರನ್ನ ರುಬ್ಬೋದಕ್ಕೆ ಎಲ್ಲಾ ತರ ಸ್ಕೆಚ್ ಹಾಕಿದ್ದೀನಿ. ಏನು ಐಡಿಯಾ ಇಲ್ಲ, ಬಟ್ ನಿಜವಾಗ್ಲೂ ಬ್ಲಾಗ್ ನ ಎಂಜಾಯ್ ಮಾಡ್ತೀರಾ ಬ್ರೋ. ನಾನು ಒಂದೇ ಒಂದು ಹೇಳೋದು, ಹೇಳಿ. ಸೊ ನಾನು ನೀವು ಕೊಲಾಬ್ ಮಾಡ್ತಾ ಇದೀವಿ. ನನ್ಗೂ ನಾಚಿಕೆ ಇದೆ, ನಿಮ್ಗೆ ನಾಚಿಕೆ ಇಲ್ಲ ಅಂತ ಗೊತ್ತು. ನಾನು ಏನೇ ಟಾಸ್ಕ್ ಕೊಟ್ರು ಫುಲ್ ಜೋಶ್ ಅಲ್ಲಿ ಮಾಡ್ಬೇಕು. ಖಂಡಿತ ಮಾಡೋಣ. ಓಕೆ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ನಿಮ್ಮ ದಿನ, ನಿಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ಬಿಡಿ, ನಮ್ದು ಒಂದ್ ದಿನ ಬರುತ್ತೆ. ಸೊ ಆ ಡೇ ಹೆಂಗಿರುತ್ತೆ ಅಂದ್ರೆ, ನೀವು ನಾವ್ ಹೇಳೋ ಚಾಲೆಂಜಸ್ ನ ಮಾಡ್ತೀರಾ. ಅದು ಇನ್ನೂ ಫನಿ ಆಗಿರುತ್ತೆ. ನಾನು ಆಲ್ರೆಡಿ ಬರ್ದಿಟ್ಬಿಟ್ಟಿದ್ದೀನಿ. ಸೀರಿಯಸ್ ಆಗಿ 100%. ಓಕೆನಾ? ಓಕೆ ಡನ್. ಬಟ್ ಒಂದೇ ಒಂದು ಕ್ಯಾಚ್ ಏನು ಅಂತ, ನಾನು ಕೊಡೋ ಅಷ್ಟು ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡಿ ನಾನು ಮಾಡ್ತೀನಿ. ಓ ಇದು 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 ಕಷ್ಟ ಇದೆ. ನನ್ನ ಒಂದು 100% ಎಫರ್ಟ್ ನ ಹಾಕಿ ಪ್ರಯತ್ನ ಮಾಡ್ತೀನಿ. ಆಗತ್ತೆ ನಾನು ಇದೀನಲ್ಲ. ಅದೇ ಚಾಲೆಂಜ್ ಯಾವ ತರ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಆಲ್ರೆಡಿ ಗಾಳಿ ಹೋಗ್ತೈತೆ ಎಲ್ಲಿ ಅಂತ ಕೇಳ್ಬೇಡಿ. ಚಾಲೆಂಜಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಹೇಳಿ, ನೀವು ಯಾವ ಏರಿಯಾ ಚೂಸ್ ಮಾಡ್ತೀರೋ ಆ ಏರಿಯಾ ಹೋಗಿ ಚಾಲೆಂಜ್ ಮಾಡಿ. ನೀವು ರೆಗ್ಯುಲರ್ ಹೋಗೋದಾಗಲಿ ಎಲ್ಲಿ ಮಲ್ಲೇಶ್ವರಂಗೆ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಜಾಗ ಇದ್ರೆ ನಿಮ್ ಮೈಂಡ್ ಅಲ್ಲಿ ಹೇಳಿ, ಇಲ್ಲಾಂದ್ರೆ ಅಲ್ಲಿಗೆ ಹೋಗೋಣ. ಸರಿ ಆಯ್ತು, ಮಲ್ಲೇಶ್ವರಂಗೆ ಹೋಗೋಣ. ಆಮೇಲೆ ಬೇರೆ ಜಾಗಕ್ಕೆ ಹೋದೆ ಅದಕ್ಕೋಸ್ಕರ ಮಾಡಕ್ಕಾಗಿಲ್ಲ ಅಂತ ರೀಸನ್ ಕೊಡೋದಲ್ಲ ಬೇಡ. ಮಲ್ಲೇಶ್ವರಂಗೆ ಹೋಗೋಣ. ಆಮೇಲೆ ನಾನು ಚಾಲೆಂಜಸ್ ಏನು ಅಂತ ಹೇಳ್ತೀನಿ. ಇವಾಗ ಮಲ್ಲೇಶ್ವರಂಗೆ ಹೋಗೋಣ ಬನ್ನಿ. ಟೈಮ್ ಇದೆಲ್ಲ ನಂಗೆ ನರ್ವಸ್ ಆಗ್ತಾ ಇದೆ ಗೈಸ್. ಬನ್ನಿ. ನಾನು ಇವಾಗ ಫಸ್ಟ್ ಚಾಲೆಂಜ್ ನಿಮ್ಗೆ ಕೊಡ್ತಾ ಇರೋದು ವೆರಿ ಸಿಂಪಲ್. ನಮ್ಮ ಕ್ರಿಸ್ ಗೇಲ್ RCB ಗೆ 175 ರನ್ ಇಂಡಿವಿಜುವಲ್ ಆಗಿ ಹೊಡಿತಾರೆ. ಹೌದು. ಅದು ಯಾವ ವರ್ಷದಲ್ಲಿ ಅಂತ ಹೇಳಿ ನೀವು ಆನ್ಸರ್ ನ ಕರೆಕ್ಟ್ ಮಾಡ್ಕೊಂಡ್ ಬರ್ಬೇಕು. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. 2013 ಪುಣೆ ವಾರಿಯರ್ಸ್ ಮೇಲೆ ಹೊಡೆದಿದ್ದು. ಅದು ಏಪ್ರಿಲ್ 23 ಅನ್ಸುತ್ತೆ. ಏಪ್ರಿಲ್ 23, 2013 ಪುಣೆ ವಾರಿಯರ್ಸ್ ಮೇಲೆ 175 ರನ್ ಸ್ಕೋರ್ ಮಾಡಿರ್ತಾರೆ. ಬಟ್ ಈ ಆನ್ಸರ್ ನಮ್ಮ ಮಾರ್ಜ್ ಅಂತ ಹೇಳ್ಬೇಕು. ಇದಕ್ಕೆ ನಿಮ್ಗೆ ಟೈಮ್ ಲಿಮಿಟ್ ಇಲ್ಲ ಅವರು. ಫಸ್ಟ್ ಟಾಸ್ಕ್ ಟೈಮ್ ಲಿಮಿಟ್ ಇಲ್ಲ. ಬಟ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಬನ್ನಿ. RCB ಫ್ಯಾನ್ಸ್ ಯಾರನ್ನ ಕೇಳೋದು, ಆದ್ರೂ ಒಂದ್ ಸ್ವಲ್ಪ ನರ್ವಸ್ ಗೈಸ್, ಏನೋ ಒಂಥರ. ಮೇಡಮ್ ನಮಸ್ತೆ, ನೀವು RCB ಫ್ಯಾನಾ? ಇಲ್ವಾ? ಏನ್ CSK ಫ್ಯಾನಾ? ಕ್ರಿಕೆಟ್ ನೋಡಲ್ಲ. ಹಿಂಗೂ ಇರ್ತಾರ ಜನ ಗೈಸ್. ಬನ್ನಿ ಇವ್ರನ್ನ ಕೇಳೋಣ. ಮೇಡಮ್ ನಮಸ್ತೆ, ಕ್ರಿಕೆಟ್ ನೋಡ್ತೀರಾ? ಬೇಡವಾ? ಓಕೆ. ಆದ್ರೂ ಡಗ್ ಡಗ್ ಅಂತ ಐತಪ್ಪ ಇದೆ. ಮೇಡಮ್ ನೀವು IPL ನೋಡ್ತೀರಾ? ನಿಮ್ಗೆ ಯಾಕೆ ಬೇಕದು? ಏನ್ ಗುರು ಇದು? ಮಕ್ಳು ನೀವು ಓದ್ ತಕ್ಷಣ ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ತಾರಲ್ಲ. ನಾನು ಒಬ್ಬನೇ ಅನ್ಕೊಂಡಿದ್ದೆ ಬ್ರೋ. 27 ವರ್ಷದಿಂದ ಅದ್ ಮಾಮೂಲಿ ಬ್ರೋ. ಇದೇನ್ ಹೊಸದೇನಲ್ಲ ನಮ್ಗೆ. ಆಂಟಿ ಹಿಂದೆ ತಿರುಗಿ ನೋಡ್ತಾರ. ಆಂಟಿನ ಕೇಳೋಣ. ಆಂಟಿ ಬೇಡವಾ? ಆಂಟಿನೂ ರಿಜೆಕ್ಟ್ ಮಾಡ್ತಾವ್ರಲ್ಲ ಬ್ರೋ ನನ್ನ. ಅಯ್ಯೋ. ಕ್ರಿಕೆಟ್ ನೋಡ್ತೀರಾ ಆಂಟಿ? ಏನ್ ನೋಡ್ತೀರಾ ಆಂಟಿ? ಯಾವ ಸೀರಿಯಲ್ ಆಂಟಿ? 9:00 ಬರುತ್ತೆ. 9 ಬ್ರೋ ನೀವು ಕ್ರೇಜಿ ಬ್ರೋ. ನೀವು ನಮ್ಮನ್ನ ನೋಡಿದ ತಕ್ಷಣ ಆ ಕಡೆ ತಿರ್ಕೊಂಡ್ಬಿಡ್ತಾರಲ್ಲ ಹೆಂಗೆ? ಮೇಡಮ್ ನಾವೇನಾದ್ರೂ ವಿಲನ್ ತರ ಕಾಣಿಸ್ತಾ ಇದೀವಿ ಹೇಳಿ, ಸೈಡಿಗೆ ತಿರ್ಕೊಂಡ್ಬಿಟ್ರೆ ಆಯ್ತು. ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಮೇಡಮ್ ನೀವು ಯಾವ IPL ಟೀಮ್ ಫ್ಯಾನ್? ಕ್ರಿಸ್ ಗೇಲ್ 175 ಹೊಡೆದಿದ್ದು ಯಾವ ವರ್ಷದಲ್ಲಿ? 2011. ಸ್ವಲ್ಪ ಹತ್ರದಲ್ಲಿದ್ದೀರಾ. ಇಲ್ಲ ಮೇಡಮ್. ಆಯ್ತು, ಅಟ್ಲೀಸ್ಟ್ ಟ್ರೈ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಾಡ್ರಿ
ಹಾ ಎಲ್ಲಿ ಓಡಾಯ್ತಿದ್ಯಪ್ಪ ಗೈಸ್ ನೋಡಿ ಇವ್ರು ಹೆಲ್ಮೆಟ್ ಹಾಕೊಳ್ದೆ ಓಡಾಡ್ತವ್ರೆ. RCB ಫ್ಯಾನ್ ಬ್ರೋ? ನೀವು ಇದಕ್ಕೆ ಆನ್ಸರ್ ಮಾಡಿದ್ರೆ ಪಕ್ಕ ನೀವು RCB ಫ್ಯಾನ್ ಅಂತ. ಓಕೆ, ಕ್ರಿಸ್ ಗೇಲ್ 175 ಹೊಡಿತಾರಲ್ವಾ, ಅದು ಯಾವ ವರ್ಷದಲ್ಲಿ? 2013. ಯಾರ ಮೇಲೆ? ಪುಣೆ. ಶಾಬಾಸ್, ಇದು ನಮ್ಮ ರಿಯಲ್ RCB ಫ್ಯಾನ್ ಅಂತ ಹೇಳಿದ್ರೆ ಶಾಬಾಸ್ ಬ್ರೋ, ಥ್ಯಾಂಕ್ ಯು ಬ್ರೋ. ನೀವು ಒಬ್ಬರೇ ಕರೆಕ್ಟ್ ಆಗಿ ಹೇಳಿದ್ದು. ನೆಕ್ಸ್ಟ್ ಟೈಮ್ ಇಂದ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಎಲ್ಲ ಕಡೆ ಹೆಲ್ಮೆಟ್ ಇಂಪಾರ್ಟೆಂಟ್ ಬ್ರೋ, ಎಲ್ಲ ಕಡೆ ಹೆಲ್ಮೆಟ್ ಇಂಪಾರ್ಟೆಂಟ್ ಬ್ರೋ. ಬರೀ ಇಂತದೆಯಾ? ಓಕೆ ಬ್ರೋ, ಹುಡುಗಿರ್ ನೋಡೋದಲ್ಲ ಬ್ರೋ, ನನ್ನನ್ನು ನೋಡಿ ಬ್ರೋ. ಫಸ್ಟ್ ಕ್ಲಾಸ್ ನ ಕಂಪ್ಲೀಟ್ ಮಾಡಿದೀರಾ? ಓಕೆ, ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಂಗ ಅನ್ಸ್ತು? ಅಯ್ಯೋ ಬೈ ಬ್ರೋ, ಇದು ಯಾವ್ದು ಬ್ರೋ ಇದು? ಏನು ಮಾತಾಡಕ್ಕೆ ಆಗ್ತಾ ಇಲ್ಲ ನಂಗೆ. ಯಾರನ್ನ ನೋಡಿದ್ರು ಹಂಗೆ ರಿಜೆಕ್ಟ್ ಮಾಡಿ ಹೋಗ್ತಾವ್ರೆ. ಜೀವನದಲ್ಲಿ ರಿಜೆಕ್ಷನ್ ನೋಡಿದ್ದೆ, ಬಟ್ ಈ ರೇಂಜ್ ನೋಡಿರ್ಲಿಲ್ಲ. ನನ್ನ ಜೊತೆ ಇರಿ, ಎಲ್ಲ ನೋಡ್ತೀರಾ? ಓಕೆ. ಸೊ ಎರಡನೇ ಟಾಸ್ಕ್, ನೀವು ತುಂಬಾ ಚೆನ್ನಾಗಿ ಹುಡುಗಿರ ಹತ್ರ ಫ್ಲರ್ಟ್ ಮಾಡ್ತೀರಾ ನನಗೆ ಗೊತ್ತು. ಓಕೆ, ಅದನ್ನ ಇವಾಗ ನೀವು ರಿಯಲ್ ಆಗಿ ಮಾಡ್ಬೇಕು. ಏನು ಅಂತಂದ್ರೆ, ನೀವು ಒಂದು ಹುಡುಗಿ ಹತ್ರ ಹೋಗಿ ನಾನು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆನೆಸ್ಟ್ ಆಗಿ ಹೇಳಿ ನೀವು ಇಂಪ್ರೆಸ್ ಆದ್ರೆ ಇಂಪ್ರೆಸ್ ಆದೆ ಅಂತ ಅಂದು. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಹುಡುಗಿ ನೋಡ್ಕೊಂಡು ಹೋಗ್ತೀರಾ. ಬಟ್ ಹುಷಾರು, ಮಲೇಶ್ವರ ಮೇಲೆ ಹುಡುಗಿರು ಫಸ್ಟ್ ರಾಂಗು ಬ್ರೋ. ಇವೆಲ್ಲ ಏನ್ ಬ್ರೋ ಹಿಂಗೆ ಹೇಳ್ಬಿಟ್ಟು ನೀವು ಹಿಂಗೆ ಟಾಸ್ಕ್ ಕೊಡ್ತಾ ಇದೀರಾ? ನಾನೇ ಬೇರೆ ಹಿಂದೆ ಸೊಂಡ ಆಡಿಸ್ತೈತೆ. ಸೊ ಇವಾಗ ನಾನು ಹೋಗಿ ಹುಡುಗಿರ್ನ ಇಂಪ್ರೆಸ್ ಮಾಡ್ಬೇಕು. ಇಂಪ್ರೆಸ್ ಮಾಡಿ ಮುಂದೆ ಇನ್ನೇನು ಮಾಡ ಬ್ರೋ. ಅಲ್ಲ, ಮುಂದಕ್ಕೆ ಏನಾದ್ರು ಇದೆಯಾ ಅಂತ ಅಷ್ಟೇ ಬ್ರೋ. ನಮ್ಮ ಚಾನಲ್ ಇಷ್ಟ ಬ್ರೋ, ನಿಮ್ಮ ಚಾನಲ್ ಮುಂದಕ್ಕೆ ಏನಾದ್ರು ಇದ್ರೆ ಮಾಡ್ಕೊಳ್ಳಿ. ಯಾರು ಮಾಡ್ಲಿ ಬ್ರೋ? ಅಯ್ಯೋ, ಏನು ಇಷ್ಟೊಂದು ಭಯ ಆಗ್ತೈತೆ ಬ್ರೋ. ನಂಗೆ ಕಾಲುಂಗ್ರ ಹಾಕೋರು ಬ್ರೋ. ಕಡ್ಕೊಂಡು ಕೇಳ್ತಾ ಇದ್ದೀನಿ ಬ್ರೋ. ಅಕ್ಕ ನೀವು ಇಂಪ್ರೆಸ್ ಮಾಡೋದಕ್ಕೆ ಹೇಳಿದ್ರು. ಅಕ್ಕ ಅಂತ ಇಂಪ್ರೆಸ್ ಮಾಡಿ ನೀವು ಅದನ್ನ ಹೇಳಲೇ ಇಲ್ವಲ್ಲ. ನಿಮ್ಮ ಹತ್ರ ಒಂದ್ 2 ನಿಮಿಷ ಮಾತಾಡ್ಬೋದಾ? ಇಲ್ವಾ? ಓಕೆ. ಅಯ್ಯೋ ದುರ್ವಿಧಿಯೇ. ಹೆಂಗ್ ಬ್ರೋ ಹೋಗಿ ಮಾತಾಡ್ಸ್ಬಿಡೋದು ರ್ಯಾಂಡಮ್ ಆಗಿ ಹುಡುಗಿರ್ನ? ಅವ್ರು ಹೊಡೆದ್ಗಿಡ್ಬಿಟ್ರೆ ಏನ್ ಮಾಡೋದು? ಸುಂದರವಾಗಿರೋ ಹುಡುಗಂಗ್ ಹೊಡೆದ್ರೆ ಇನ್ ನಾವೆಲ್ಲ ಏನ್ ಹೇಳ್ಬೇಕು? ಸುಮ್ನೆ ರೀ ಬ್ರೋ, ಸುಂದರವಾಗಿದ್ದಾನೆ ಅಂತಾನೆ ಹೊಡಿತಾರೆ. ಸುಂದರವಾಗಿ ಹುಟ್ಟಿರೋದ ನಮ್ ತಪ್ಪ. ಮಾತಾಡ್ಬೋದಾ ಒಂದ್ 2 ನಿಮಿಷ? ರಿಜೆಕ್ಷನ್ ಕಾಮನ್ ಬಿಡಿ. ಆಯ್ತು ಮೇಡಮ್, ಒಂದ್ 2 ನಿಮಿಷ ಮಾತಾಡ್ಬೋದಾ? ಓಡೋಗ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಓಕೆ, ನಿಮ್ಮ ಹೆಸರು? ಅನುಷಾ. ಹೆಸರಲ್ಲೇ ಒಂಥರ ಒಂಥರ ಏನೋ ಫೀಲಿಂಗ್ ಇದೆ. ಸೊ ನನ್ನ ಹೆಸರು ಸುಜಿತ್ ಅಂತ. ಸೊ ಇವಾಗ ನಿಮ್ಗೆ ಯಾವ ತರ ಹುಡುಗ ಇಷ್ಟ? ನೀನಂತೂ ಇಷ್ಟ ಅಲ್ಲ ಮೇಡಮ್, ಇವ್ರ ಮಾತು ಕೇಳ್ಬಿಡಿ, ನೀವು ಹೇಳಿ ಮೇಡಮ್. ಯಾವ ತರ ಹುಡುಗಿ ಇಷ್ಟ? ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಮೇಡಮ್. ಓಕೆ, ಸಿಂಪಲ್. ಓಕೆ, ಹೆಂಗೆ ಅಂತ ಹೇಳಿ ಒಂದ್ಸರಿ ಹೇಳ್ಕೊಡಿ. ಪಾಪ ಅವ್ರು ಆಲ್ರೆಡಿ ಭಯ ಪಟ್ಕೊಬಿಟ್ಟಿದ್ದಾರೆ. ಓಕೆ, ಅನೂರ, ನಿಮ್ಗೆ ಏನ್ ಇಷ್ಟ? ನಾನು ಹಿಂಗ್ ಮಾಡಿದ್ರೆ ಹುಡುಗಿ ಇಂಪ್ರೆಸ್ ಆಗಲ್ಲ. ನಿಮ್ಗೆ ಈ ಕವಿತೆ, ಕವನ, ಹಾಡಾಡೋದು ಅವೆಲ್ಲ ಇಷ್ಟ ಆಗುತ್ತಾ ಮೇಡಮ್? ಅದ್ ಬಿಟ್ಟು ಬೇರೆ ಏನಾದ್ರು ಹೇಳಿ ಮೇಡಮ್. ಇಲ್ಲ, ಅವ್ರು ಇಷ್ಟನ ಹೇಳ್ತಾ ಇದಾರೆ. ಯಾವತ್ತು ಹುಡುಗಿನ ಫಸ್ಟ್ ಅವ್ರು ಏನಾದ್ರು ಹೇಳ್ತಾರೆ, ನಾವು ಅದನ್ನ ಕೇಳಿಸ್ಕೋಬೇಕು. ಬಿ ಎ ಗುಡ್ ಲಿಸ್ನರ್ ಅಲ್ಲ ನಾನು. ನೋಡಿ, ಈ ತರ ಮಾತಾಡೋದ್ರಿಂದ ಅವ್ರು ಇಂಪ್ರೆಸ್ ಮಾಡ್ತಾ ಇದ್ದೀನಿ. ಅಲ್ಲ, ನಿಮ್ಗೆ ಹೇಳ್ಕೊಡ್ತಾ ಇದೀನಿ ನಾನು. ಸುಂದರವಾಗಿರೋದು ಚಂದ್ರ ಅಂತ ಎಲ್ರು ಹೇಳ್ತಾರ, ಬಟ್ ಇವತ್ತು ಅದು ತಪ್ಪು ಅಂತ ಅನಿಸ್ತದೆ. ಯಾಕೆ ಹೇಳಿ? ಅದಕ್ಕಿಂತ ಸುಂದರವಾಗಿ ನೀವು ಕಾಣಿಸ್ತಾರೆ. ಇವಾಗ ಅವ್ರು ಹೇಳಿದ್ರಲ್ಲ ಮೇಡಮ್, ಇವಾಗ ನಾನು ಪ್ರೀತಿಯಿಂದ ಮಾತಾಡ್ತೀನಿ, ಕೇಳಿಸ್ಕೊಡಿ. ಇವರು ಚಂದ್ರ ಗಿಂದ್ರ, ಆಕಾಶದಲ್ಲಿ ಚಂದ್ರ, ನಾನೇ ನೀನ್ ಸುಂದರ, ಇವೆಲ್ಲ ಡೈಲಾಗ್ ಬೇಡ ಮೇಡಮ್. ವಾಸ್ತವಕ್ಕೆ ಬರೋಣ. ಜೀವನದಲ್ಲಿ ಒಳ್ಳೆ ನೆಮ್ಮದಿ ಆಗಿರ್ಬೇಕು, ನಾನು ಜನ ಮುಂದೆ ಖುಷಿ ಆಗಿರ್ಬೇಕು, ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರಬೇಕು. ಆ ತರ ನಾನು ನೋಡ್ಕೊಂತೀನಿ. ನಿಮ್ಗೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಇವ್ರು ಹೇಳ್ದಂಗೆ ಏನಾದ್ರು ನೋಡ್ಕೊಂತಾರೆ ಅನಿಸ್ತಾ ಇದೆಯಾ? ಇವರೇ ಹಾಳು ಮಾಡ್ಬಿಡ್ತಾರೆ. ಇಂತ ಹಾಳು ಮಾಡೋ ಸರ್ ನನ್ನ ಮಕ್ಕಳಿದ್ರೆ ಯಾರು ಹೇಳ್ತಾರೆ ಹೇಳಿ? ಓಕೆ, ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಹೆಣ್ಣು ಒಂಥರ ಹೂ ಇದ್ದಂಗೆ. ಸೊ ಹೂ ಯಾವತ್ತು ದುಂಬಿ ಹತ್ರ ಬರಲ್ಲ, ದುಂಬಿನೇ ಹೂ ಹತ್ರ ಹೋಗ್ಬೇಕು. ಈಗ ಗೊತ್ತಾಯ್ತು. ಅಲ್ಲೇನ ಹೇಳ್ಕೊಡ್ತಾ ಇದೀವಿ. ಕೊಲೆ ಮಾಡ್ತಾ ಇದ್ದೀರಾ? ಇವಾಗ ಧೈರ್ಯ. ಅವ್ರ ಅದನ್ನ ನೋಡ್ಬಿಟ್ರು ಬಿಡಿ ಬ್ರೋ, ಭಯ ಆಗತ್ತೆ ಬ್ರೋ. ನೋಡಿ ಓಡೋಗ್ತಾವ್ರ, ನೀವು ಬರ್ತಾರೆ ಅದಕ್ಕೆ. ಏನು ಮಾಡಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರಾ ಎಲ್ರು. ಸಕ್ಕತ್ತಾಗಿ ಕಾಣಿಸ್ತಾ ಇದೀರಾ. ಏನ್ ನಿಮ್ಮ ಹೆಸರು? ಸ್ಫೂರ್ತಿ. ಎಷ್ಟು ಜನಕ್ಕೆ ಸ್ಫೂರ್ತಿ ಆಗಿದ್ದೀರಾ? ನೋಡಿ, ನನಗೆ ಪೂರ್ತಿ ಆಗ್ತೀರಾ? ನೀನು ಸಾಮಾನ್ಯದೋನಲ್ಲಣ್ಣ. ಆಕ್ಚುಲಿ ಇವರು ಸುಜಿತ್ ಗೌಡ್ರು ಅಂತ ಹೇಳಿ. ಹೆಣ್ಮಕ್ಳಿಗೆಲ್ಲ ಸುಜಿತ್ ಗೊತ್ತು. ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನಂತ ಹೇಳಿದ್ರೆ, ಯಾರಾದ್ರೂ ಒಬ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನೀವು ಹೋಗ್ತಾ ಇದ್ರಲ್ಲ ಹೂದೋಟದಲ್ಲಿ ಅಂತ ಹೇಳ್ತಾರಲ್ಲ, ಆ ತರದ್ರಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ನಾನು ನಿಮ್ಗೆ ಏನ್ ಇಷ್ಟ ಹೇಳಿ, ಅದೇನಾದ್ರು ಒಂದು ಫಿಲಂ ಡೈಲಾಗ್ ಇರ್ಬೋದು, ಇಲ್ಲ ಏನಾದ್ರು ಅಂತ ಹೇಳಿದ್ರೆ. ನಿಮ್ ಹೆಸರೇನು ಹೇಳಿದ್ರಿ? ಪ್ರೀತಿಯಿಂದ ಶಿಲ್ಪ ಅಂತ ಕರಿಬೇಕಾ? ಏನಾದ್ರು ಕಲ್ಲಲ್ಲಿ ಹೊಡಿತಾರೆ ಶಿಲ್ಪು ಅಂದ್ರೆ. ಶಿಲ್ಪ ಅವ್ರೆ, ನಾನು ಎಷ್ಟಿದ್ದಂಗೆ, ನೀವು ರಾಧಿಕಾ ಪಂಡಿತ್ ಇದ್ದಂಗೆ. ಕೊಡಿ ಮೇಡಮ್, ಮೊನ್ನೆ ಬ್ಯಾಗ್ ಕೊಡಿ, ಇಟ್ಕೊಳ್ಳೋಣ. ಬ್ಯಾಗ್ ಕೊಡಿ. ನಾನಿದ್ದೀನಿ ಅದಕ್ಕೆ. ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ? ಕೇಳ್ಬೋದಾ?
ಆಯ್ತು ಹೇಳಿ ಮೇಡಮ್, ಇಂಪ್ರೆಸ್ ಆಗಿದ್ದೀನಿ ಅಂತ ಹೇಳ್ಬಿಡಿ ಮೇಡಮ್ ಪ್ಲೀಸ್. ನೀವೆಲ್ಲ ಫ್ರೆಂಡ್ಸಾ ಏನ್ ನೀವೆಲ್ಲ? ನನ್ನ ಅಜೀಬ್ ಮಾಡಿ ಬಿಟ್ಬಿಟ್ರು ಗೈಸ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಥ್ಯಾಂಕ್ ಯು ಮಾಡಿದೆಲ್ಲ ತಮಾಷೆಗಾಗಿ. ಲಾಸ್ಟ್ ಇದೊಂದು ಹೇಳ್ಬಿಡ್ತೀರಾ ಚೆನ್ನಾಗಿ. ಬ್ರೋ ಏನ್ ಬ್ರೋ ನೀವು ಹೋಗಪ್ಪ. ಮೇಡಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದಾ? ಮಾತಾಡಲೇಬೇಕು ಪ್ಲೀಸ್. ಹ್ಞೂ ಅನ್ಬೇಡಿ. ಸೊ ನಿಮ್ಮ ಹೆಸರು? ಶಿಲ್ಪ. ಅಯ್ಯೋ ಶಿಲ್ಪಾಗೂ ನನಗೂ ಒಂದು ಸ್ವಲ್ಪ ಕನೆಕ್ಷನ್ ಜಾಸ್ತಿ. ನಿಮ್ದು ಸಿಂಧು. ಓಕೆ ಸಿಂಧು ಅವರೇ, ನಾನು ನಿಮಗೆ ಏನು ಹೇಳಿದ್ರೆ ಇಲ್ಲ ಏನು ಮಾಡಿದ್ರೆ ನೀವು ಇಂಪ್ರೆಸ್ ಆಗ್ಬೋದು. ನಾಚ್ಕೋಬೇಡಿ, ಹೇಳಿ. ನಾಚ್ಕೊಳ್ಳೋದಿದ್ದೇ ಇರುತ್ತೆ. ಸ್ಫೂರ್ತಿ ಅವರೇ ನೀವು ಹೇಳಿ. ಸ್ಫೂರ್ತಿ ಅವರೇ ಸಾರಿ ಶಿಲ್ಪ. ಹೆಣ್ಮಕ್ಳಿಗೆ ಕೋಪ ಬರೋದೇ ಅವ್ರ ಹೆಸರನ್ನ ತಪ್ಪಾಗಿ ಹೇಳಿದ್ರು. ಶಿಲ್ಪ ಅಂತಂದ್ರೆ ಫುಲ್ ಕನೆಕ್ಷನ್ ಇದೆ ಅಂತ ಅನ್ಬಿಟ್ಟು ಇವಾಗ ನೋಡಿದ್ರೆ ಆಲ್ರೆಡಿ ಸ್ಫೂರ್ತಿ ಅಂತೆ. ಇವಾಗ ಇಂಪ್ರೆಸ್ ಆಗಲ್ಲ. ನಾನಂತೂ ಆಗಲ್ಲ ಬಿಡಿ, ನಾನು ಸಿಂಧು ಅವ್ರನ್ನೇ ಮಾಡ್ಕೊತೀನಿ. ಒಂದ್ ನಿಮಿಷ ಬನ್ನಿ. ನಾನು ಶಿಲ್ಪ ಆಕ್ಚುಲಿ ನಾನು ನಿಮ್ಗೊಂದು ಕವಿತೆ ಹೇಳ್ತೀನಿ ಆಯ್ತಾ? ಹಾನೆಸ್ಟ್ ಆಗಿ ಹೇಳಿ, ನಿಮ್ಗೆ ಅದು ಇಷ್ಟ ಆದ್ರೆ ಓಕೆ ನಾನು ಇಂಪ್ರೆಸ್ ಆದ್ರೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಕವನ ಎಲ್ಲ ಇಷ್ಟ ಆಗುತ್ತಲ್ಲ ನಿಮ್ಗೆ? ನಿಮ್ನ ನೋಡ್ತಾ ಇದ್ದಂಗೆ ಒಂದು ಕವನ ನನ್ನ ತಲೆಗೆ ಬಂತು, ಅದಕ್ಕೆ ಹೇಳೋಣ ಅಂತ ಬಂದೆ. ದಾರಿಯಲ್ಲಿ ಇರುವರು ನೂರಾರು ಜನ ತಿರುಗಿಯೂ ನೋಡಲಿಲ್ಲ ನಾನೊಂದು ಕ್ಷಣ, ತೀರಿಸಬೇಕಲ್ಲವೇ ಈ ನಿನ್ನ ಋಣ. ಸೂಪರ್, ಅಲ್ಟಿಮೇಟ್, ಇಂಪ್ರೆಸ್ ಆಗೋಗ್ಬಿಟ್ಟೆ. ಇವಾಗ ಇದೇ ತರನೇ ಅವ್ರಿಗೆ ಹೇಳಿ. ಇದಕ್ಕಿಂತ ಹೆಲ್ಪ್ ಫ್ರೆಂಡ್ ಏನ್ ಮಾಡಕ್ಕೆ? ಶಿಲ್ಪ ಅವರೇ ನೋಡಿ, ನಾನು ನಿಮ್ಗೆ ಸಿಂಧು ಅವರೇ, ನಾನು ಈ ತರ ಕವನಗಳು ಹೇಳ್ಕೊಂಡು ಯಾವ ಹುಡುಗಿರ್ನು ಇಂಪ್ರೆಸ್ ಮಾಡಿಲ್ಲ ಲೈಫಲ್ಲಿ. ಫಸ್ಟ್ ಟೈಮು ಇವ್ರು ಹೇಳಿದ್ದಾರೆ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೋ ಒಬ್ರಿಗೆ ಇಂಪ್ರೆಸ್ ಮಾಡಕ್ ಬಂದಿದ್ದೀನಿ. ನನಗೆ ಏನ್ ಮಾಡಬೇಕು ಏನು ಹೇಳಬೇಕು ಅಂತ ಕೂಡ ಗೊತ್ತಿಲ್ಲ. ಸೊ ಇವೆಲ್ಲ ನಂಬ್ತೀರಾ? 100% ನಂಬ್ತಾರೆ. ಈಗಿನ ಕಾಲದ ಹುಡುಗರು ಅದು ಈ ಹುಡುಗ ಹಂಗಿದ್ದಾರೆ ಅಂತ ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಪರವಾಗಿಲ್ಲ ಮೇಡಮ್, ಆ ಒಂದು ಪರ್ಸ್ಪೆಕ್ಟಿವ್ನ ನಾನು ಚೇಂಜ್ ಮಾಡಿಸ್ತೀನಿ. ಕೇಳಿಸ್ಕೊಳ್ಳಿ, ಹುಡುಗರು ಅಂದರೆ ನಂಬಬೇಕು. ಎಲ್ಲ ಹುಡುಗರು ಒಂದೇ ಥರ ಇರಲ್ಲ ನೋಡಿ. 5 ಬೆಳ್ಳು ಒಂದೇ ಥರ ಇರಲ್ಲ ಅಲ್ವಾ? ಸೊ ಕೆಲವೊಬ್ರು ಒಳ್ಳೊಳ್ಳೆಯವರು ಇರ್ತಾರೆ. ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಮಾಡಿ. ಮೇಡಮ್ ನೋಡಿ, ನಾವು ಜನರಲ್ ನಾಲೆಜ್ನ ಜಾಸ್ತಿ ತಿಳ್ಕೊಂಡಿದ್ದೀವಿ. ಇವಾಗ ನಿಮ್ಗೆ ಇಂಗ್ಲೀಷಲ್ಲಿ ಲಾಂಗೆಸ್ಟ್ ವರ್ಡ್ ಯಾವುದು ಗೊತ್ತಾ? ಹೇಳ್ತೀನಿ ಕೇಳಿ. ನ್ಯೂಮೋನಿಯಾ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋ ವಾಲ್ಕೆನೋಸಿಸ್ ಅಂತ. ನಾನು ಯಾರು ತಿಳ್ಕೊಳ್ದಿರೋದನ್ನ ತಿಳ್ಕೊಬೇಕು ನೋಡಿ. ನಾನು ಸ್ಕೂಬಾ ಮಾಡ್ತೀನಿ, ಸ್ನೋಬೋರ್ಡಿಂಗ್ ಮಾಡ್ತೀನಿ, ಸರ್ಫಿಂಗ್ ಮಾಡ್ತೀನಿ. ಅಡ್ವೆಂಚರ್ ಪರ್ಸನ್ ನಾನು. ಇರೋಷ್ಟು ಜನ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ಇಂಥದ್ದು ಮಾಡಿಲ್ಲ ಅನ್ನೋ ಥರ ಇರಬಾರ್ದು. ಓಕೆನಾ? ನಾನು ಇಂಪ್ರೆಸ್ ಆಗಿಲ್ಲ. ಓಕೆ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಮಾಡಕ್ಕಾಯ್ತಲ್ವ, ನಾನು ಸೋದೆ. ಓಕೆ, ಇಲ್ಲಿವರೆಗೂ ನಾನು ಕಾಲು ಎಳಿತಾ ಇಲ್ಲ. ಇವಾಗ ನಾನು ಹೇಳ್ಕೊಡ್ತೀನಿ ಆಯ್ತಾ? ಹೋಗಿ ಅವ್ರ ಹತ್ರ, ಹಾಯ್ ನಂಗೆ ಈ ತರ ಒಂದು ಟಾಸ್ಕ್ ಇದೆ, ನನ್ ಕವನ ಹೇಳಕ್ ಬರಲ್ಲ, ನಂಗೆ ಡ್ಯಾನ್ಸ್ ಆಡಕ್ ಬರಲ್ಲ, ಹಾಡಕ್ ಬರಲ್ಲ, ಏನು ಬರಲ್ಲ. ಬಟ್ ನೀವು ನೋಡ್ತಾ ಇದ್ದಾಗ ಏನೋ ಚೆನ್ನಾಗಿ ಮಾತಾಡ್ಬೇಕು ಅಂತ ಅನ್ಸ್ತದೆ. ಒಂದು ನಿಮಿಷ ನಿಮ್ ಬಗ್ಗೆ ಏನೋ ಒಂದು ವರ್ಣನೆ ಮಾಡ್ತೀನಿ, ಏನೋ ಒಂದು ಹೇಳ್ತೀನಿ. ಇಂಪ್ರೆಸ್ ಆದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಏನು ಬೇಜಾರಿಲ್ಲ. ನೀವು ಯಾವಾಗ ಈ ಮಾತು ಹೇಳ್ತೀರೋ ಅವೆಲ್ಲ ಅವ್ರು ಇಂಪ್ರೆಸ್ ಆಗೋಗಿರ್ತಾರೆ. ಇಷ್ಟೇ ಮಾಡಿದ್ರು. ಓಕೆ ಆಯ್ತು, ನೀವೇನು ಮಾತಾಡ್ಬಾರ್ದು. ನಾನು ಏನು ಮಾತಾಡಲ್ಲ. ಪಾಪ ನಂಗೆ ಬೇಜಾರಾಗ್ತದೆ. ಥ್ಯಾಂಕ್ ಯು. ಇಂಥವ್ರೆಲ್ಲ ಹಿಂಗ್ ಮಾಡ್ಬಿಟ್ರೆ ನಮ್ಮಂತವ್ರು ಎಲ್ಲ ಹೋಗ್ಬೇಕು ಹೇಳಿ. ಸೊ ಅವರು ನಿಮ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀವು ಇಂಪ್ರೆಸ್ ಆದ್ರೆ ಇಂಪ್ರೆಸ್ ಆದೆ ಅಂತ. ಮೇಡಮ್ ಫಸ್ಟ್ ನಾನು ಅಲ್ಲಿಂದ ಬರ್ಬೇಕಾದ್ರೆ ಅನ್ಕೊಂಡೆ, ಓಕೆನಾ, ಇಂಪ್ರೆಸ್ ಮಾಡಬೇಕು ಇವ್ರನ್ನ ಮಾಡ್ಲಾ ಅಂತ ಇವ್ರನ್ನ ಕೇಳಿದೆ. ಹೂ ಮಾಡಿ ಅಂತ ಹೇಳಿದ್ರು. ಸೊ ಇವಾಗ ಏನಂತ ಹೇಳಿದ್ರು ಮೇಡಮ್, ನೋಡಿ ನನಗೆ ಡ್ಯಾನ್ಸ್ ಬರಲ್ಲ, ಕವನ ಬರಲ್ಲ, ಹಾಡು ಹೇಳಕ್ ಬರಲ್ಲ, ಏನಂದ್ರೆ ಏನು ಬರಲ್ಲ. ನಿಮ್ಗೆ ಇಷ್ಟೆಲ್ಲ ಬಿಟ್ಟು ಬೇರೆ ಏನ್ ಮಾಡಿದ್ರೆ ನೀವು ಇಂಪ್ರೆಸ್ ಆಗ್ತೀರಾ ಹೇಳಿ? ನಾಚ್ಕೊಂತೀರಾ ಮೇಡಮ್, ಸಖತ್ತಾಗಿ ನಾಚ್ಕೊಂತೀರಾ. ನಿಮ್ಮಲ್ಲಿ ತುಂಬಾ ಚೆನ್ನಾಗಿದೆ. ಏನ್ ಮಾಡಿದ್ರೆ ಇಂಪ್ರೆಸ್ ಆಗ್ತಾರೆ. ಬಟ್ ನಂಗೆ ಡಾನ್ಸ್ ಇಷ್ಟ. ಡ್ಯಾನ್ಸ್ ಕಲಿತೀನಿ ನಿಮ್ಗೋಸ್ಕರ. ಆಮೇಲೆ ಅವ್ರು ಡ್ಯಾನ್ಸ್ ಬರಲ್ಲ ಅಂದ್ರೂ ನಿಮ್ಗೋಸ್ಕರ ಒಂದ್ ಸ್ಟೆಪ್ ಹಾಕೋ ಟ್ರೈ ಮಾಡ್ತೀನಿ. ಓಕೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನೋಡಿದ್ರ ಮೇಡಮ್, ಮಾಡಿದೆ ಮೇಡಮ್, ಅಟ್ಲೀಸ್ಟ್ ಟ್ರೈ ಮಾಡಿದೆ ಮೇಡಮ್. ಎಫರ್ಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇಂಪ್ರೆಸ್ ಆದ್ರಾ? ಇಂಪ್ರೆಸ್ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಬ್ರೋ. ಸಾಕು ಬ್ರೋ, ಅಲ್ಲ ಸಾಕು ಬ್ರೋ, ನನಗೆ ಸಾಕು ಅನ್ಸ್ಬಿಡ್ತು. ಅಲ್ಲ ಎರಡನೇ ಇಷ್ಟೊಂದು ಕಷ್ಟ ಅಂತ ಗೊತ್ತೇ ಇರ್ಲಿಲ್ಲ ಬ್ರೋ ಇದೆಲ್ಲ. ಆದ್ರೂ ಹೆಂಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ? ಏನಿಲ್ಲ ಬ್ರೋ, ಏನ್ ಗೊತ್ತಾ, ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೀವು ಮುದ್ದಾಗಿ ಮಾತಾಡ್ತಾರೆ, ಅವ್ರು ನಿಜಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ನಾನು ಮಾತಾಡ್ಸೋ ಗೊತ್ತ ತಕ್ಷಣ ಎಲ್ಲರೂ ಮಾತಾಡ್ತಾರೆ ಅಂತಲ್ಲ. ಮೂತಿ ಮುರ್ಕೊಂಡು ಹೋಗೋರು ಇರ್ತಾರೆ, ಬೈಕೊಂಡು ಹೋಗೋರು ಇರ್ತಾರೆ. ಸೊ ಸ್ಟಿಲ್ ನೋಡಿ ಹಿಂಗೆಲ್ಲ ಇರ್ತಾರೆ. ಹೋಗ್ಲಿ ಬಿಡಿ ಮೇಡಮ್, ಹೊಡಿಬೇಡಿ ಪಾಪ. 2 ಟಾಸ್ಕ್ಗೆ ಟೈಮ್ ಲಿಮಿಟ್ ಇರಲಿಲ್ಲ, ಸಿಕ್ಕಾಬಟ್ಟೆ ಟೈಮ್ ತಗೊಂಡ್ರು. ಬಟ್ ಇವಾಗಿಂದ ಬ್ರೋ ಆಕ್ಚುಲಿ ಆಗಿ ಟೈಮ್ ಇರುತ್ತೆ. ಸೊ ನನಗೆ ನೆಕ್ಸ್ಟ್ ಚಾಲೆಂಜ್ ಏನೋ ಕೊಡ್ಬೇಕು ಅನ್ಕೊಂಡಿದ್ದೆ, ಬಟ್ ಬಂದಂತವ್ರೆ ತುಂಬಾ ಈಸಿ ಮಾಡ್ಕೊಟ್ರು. ಬ್ರೋ ಏನಿಲ್ಲ ಬ್ರೋ, ಒಂದು ಹುಡುಗ, ಒಂದು ಹುಡುಗಿ, ಒಂದು ಆಂಟಿ ಹತ್ರ 3 ಜನದ ಹತ್ರ ಹೆಂಗಾರು ನೀವು ಕನ್ವಿನ್ಸ್ ಮಾಡಿ ಒಂದೊಂದು ಸ್ಟೆಪ್ ಡ್ಯಾನ್ಸ್ ಆಡಿಸ್ಬೇಕು. ಹುಡುಗ, ಒಂದು ಆಂಟಿ, ಒಂದು ಹುಡುಗಿ. ನಿಮ್ಗೆ ಇದಕ್ಕೆ 15 ನಿಮಿಷ ಟೈಮ್ ಇರುತ್ತೆ. ಸರಿ ಆಯ್ತು, ಬನ್ನಿ. ಆಯ್ತು ಬನ್ನಿ, ಹಿಂದೆ ಬರ್ತಿದ್ರ ಅವ್ರು. ಅಪ್ಪ ಇವಾಗ ಫುಲ್ ಜೋಶಲ್ಲಿ ಹೋಗ್ತಾರೆ. ಹಲೋ ಮೇಡಮ್, 2 ನಿಮಿಷ ಮಾತಾಡ್ಬೋದಾ? ಹೋಗ ಮುಖ ಟೀಕ ಮುಚ್ಕೊಂಡು ನೀವು ಒಂದು ಹುಡುಗಿ ಹತ್ರ ಒಂದು ಸ್ಟೆಪ್ ಹಾಕ್ಸ್ಬೇಕು. ನನಗೋಸ್ಕರ ಒಂದೇ ಒಂದು ಸ್ಟೆಪ್ ಹಾಕಿ ಮೇಡಮ್, ಪ್ಲೀಸ್ ಮೇಡಮ್, ರಿಕ್ವೆಸ್ಟ್. ಏನಾದ್ರು ಒಂದು ಸ್ಟೆಪ್. ಮ್ಯಾಮ್ ಡ್ಯಾನ್ಸ್ ಬರುತ್ತಾ?
ಭರತನಾಟ್ಯಂ ಡ್ಯಾನ್ಸರ್. ಓ ಸೂಪರ್ ಮೇಡಮ್, ಹಂಗಾರೆ ಒಂದೇ ಒಂದು ಸ್ಟೆಪ್ ಪ್ಲೀಸ್. ಒಂದಲ್ಲ ಹಂಗಾರೆ ನೀವು ಒಂದು ಸಾಂಗ್ಗೆ ಡ್ಯಾನ್ಸ್ ಆಡ್ಬೇಕು. ಹಾ ಮೊನ್ನೆ ಕಲಿತಾನಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಡ್ಯಾನ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀವು ಈ ತರ ಡ್ಯಾನ್ಸ್ ಮಾಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು ಬಾಯ್. ಒಂದು ಡಿ ಕಂಪ್ಲೀಟ್ ಆಯ್ತು ಬ್ರೋ. ಬನ್ನಿ ಇಲ್ಲಿ ಬ್ರೋ. ಟಾಸ್ಕ್ ಏನಂತ ಹೇಳಿದ್ರೆ ಬ್ರೋ, ಇವಾಗ ಫೋನ್ ಕೊಡಿ ಬ್ರೋ. ಎಲ್ಲ ಕಿತ್ಕೊಂಡ್ರೆ ಏನಿಲ್ಲ ಬ್ರೋ, ಇವಾಗ ಒಂದು ಸ್ಟೆಪ್ ಹಾಕ್ಬೇಕು ಅಷ್ಟೇ ಬ್ರೋ. ನನ್ಗೋಸ್ಕರ ಬಾಯ್ಸ್ಗೋಸ್ಕರ ಒಂದು ಬಾಯ್ಸ್ ಸ್ಟೆಪ್ ಹಾಕಲ್ವಾ ಬ್ರೋ? ಹುಡುಗಿರ್ಗೆ ಏನೇನೋ ಮಾಡ್ತಾರೆ ಬ್ರೋ, ಅದಕ್ಕೆ ಅಷ್ಟೇ ಬ್ರೋ, ಅಷ್ಟೇ ಬೇಕಾಗಿರೋದು. ಕಮಾನ್ ಬ್ರೋ, ಒಂದು ಸ್ಟೆಪ್ ಹಾಕಿ ಬ್ರೋ. ಬನ್ನಿ. ಸಾಕು ಬ್ರೋ, ಥ್ಯಾಂಕ್ ಯು ಬ್ರೋ. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು, ಬೈ. ಇನ್ನೊಬ್ರು ಇದಾರೆ ಆಂಟಿ ಮೇಡಮ್, ನಂಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನೀವು ನಮಗೆ ಹೆಲ್ಪ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ಬೋದು ಮೇಡಮ್. ನೋಡಿ ಮೇಡಮ್, ದೊಡ್ಡ ಮನ್ಸು ಮಾಡಿ ಮೇಡಮ್. ನಿಮ್ಮ ಮಗನ ಥರ ಇದ್ದೀನಿ ನಾನು. ಅದು ಏನಿಲ್ಲ ಮೇಡಮ್, ಸುಮ್ಮನೆ ಒಂದು ಸ್ಟೆಪ್ ಡ್ಯಾನ್ಸ್ ಅಷ್ಟೇ, ಇನ್ನೇನಿಲ್ಲ. ಮಾಡಿ ಒಂದು ಸಿಂಪಲ್ ಸ್ಟೆಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಅಷ್ಟು ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಒಬ್ಬ ಥ್ಯಾಂಕ್ ಯು ಮೇಡಮ್. ಕಂಪ್ಲೀಟ್ ಆಯ್ತು ಗುರು. ಎಷ್ಟು ಕಂಪ್ಲೀಟ್ ಟೈಮು? 10 ನಿಮಿಷನೂ ಇಲ್ಲ. 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿ. ಚಲೋ, ಆಯ್ತು. ಸೊ ಈಗ ನೆಕ್ಸ್ಟ್ ಚಾಲೆಂಜು ಬನ್ನಿ ಕೊಡ್ತೀನಿ. ಬೇಯಿಸಿರೋದಲ್ಲ, ಇದು ಹಸಿ ಮೊಟ್ಟೆ. ಇದನ್ನ ಯಾರು ಹೊಡಿಬಾರ್ದು, ನೀವು ತಿನ್ಬಾರ್ದು. ಮತ್ತೆ ಇದನ್ನ ಯಾರಿಗಾದ್ರೂ ತಿನ್ನಿಸ್ಬೇಕು. ಒಂದು ಹುಡುಗಿಗೆ ಕುಡಿಬೇಕು ಅವರು, ಇನ್ನೊಂದು ಹುಡುಗಿ ಹತ್ರ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ತುಂಬಾ ಈಸಿ. ಹಿಂಗ್ ಮಾಡ್ತೀರಲ್ಲ? ನಾನು ಹಿಂಗ್ ಮಾಡ್ತೀನಿ. ನಾನು ಮಾಡಿ ತೋರಿಸಿ ಬ್ರೋ. ನನಗೆ ನೀವು ಚಾಲೆಂಜ್ ಕೊಡ್ತೀರಲ್ಲ, ಅವಾಗ ಹೇಳಿ, ಅವಾಗ ಮಾಡ್ತೀನಿ. ಓ ಇದೇನ್ ಬ್ರೋ, ಮೊಟ್ಟೆ ಯಾರು ಕುಡಿತಾರ ಬ್ರೋ? ಹೆಂಗ್ ಬ್ರೋ? ಹಿಡ್ಕೊಳ್ಳಿ ಮೊಟ್ಟೆ. ಆರಾಮ್. ಎಲ್ಲಿ ಬ್ರದರ್? ಕನ್ನಡದವ್ರಾ? ಇಲ್ಲ ಬ್ರದರ್, ಹಿಂದಿ. ಆದ್ರೂ ಕನ್ನಡ ಕಲಿತಾ ಇದೀರಲ್ವಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಏನ್ ಕೊಡ್ಬೇಕು ಬ್ರದರ್? ಇವಾಗ ಏನಿಲ್ಲ ಬ್ರದರ್, ನೀವು ಕನ್ನಡ ಕಲಿತಾ ಇರೋದಕ್ಕೆ ನಮ್ಗೊಂದು ಟಾಸ್ಕ್ ಕೊಡ್ತಾ ಇದೀನಿ ನಿಮ್ಗೋಸ್ಕರ. ಟಾಸ್ಕ್ ಏನಂತ ಹೇಳಿದ್ರೆ, ಈ ಮೊಟ್ಟೆನ ನೀವು ಕುಡಿಬೇಕು. ನಾವು ಕುಡಿಬೇಕು? ಹಾ, ಕುಡಿತಾರೆ ಅಂತ ನಮ್ಗೆ ಏನ್ ಸಿಗತ್ತೆ ಬ್ರದರ್? ಇದು ಬ್ರೋ, ನಿಮ್ಗೆ ಏನ್ ಬೇಕು ಹೇಳಿ, ಏನ್ ತಿಂತೀರಾ ಇಲ್ಲಿ? ನಿಜ, ನನ್ ಮಾತು ನಾಲ್ಗೆ ತಲೆ ಕೆಡ್ಸ್ಕೊಬೇಡಿ. ಎರಡು ಕುಡಿತೀನಿ. ಎರಡು ಬೇಡ, ಒಂದು ಕುಡೀರಿ ಸಾಕು. ಇಲ್ಲ ಬಿರಿಯಾನಿ ಕೊಡ್ತೀನಿ, ಒಂದು ಫುಲ್ ಪ್ಲೇಟ್. ಗುಂಡಿನ ಮತ್ತೆ ಗಮ್ಮತ್ತು. MRP ಇಲ್ಲ. MRP ಅಲ್ಲಿ ಇದೆ. ಆಯ್ತು, ಒಂದು ಬಾಟಲ್. ಫುಲ್ ಬಾಟಲ್. ಬೇಡ ಅಣ್ಣ. ಬ್ರದರ್ ನೋಡಿ, ಯೋಚನೆ ಮಾಡಿ. ಬೇಡ ಅಣ್ಣ, ತಲೆ ತುಂಬಾ ಪ್ರೆಷರ್ ಇದೆ. ನೀವು ಇಡಿ, ನೀವು ಕುಡಿ, ನೀವು ಹೋಗಿ. ಬಾಯ್. ಬ್ರೋ ಹಾಯ್ ಬ್ರೋ. ನಿನ್ ಮೀಟ್ ಆಗೋದು ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಬ್ರೋ. ಹಂಗಾರೆ ಇವಾಗ ಅವ್ರ ಬ್ಲಾಗಲ್ಲೇ ಬರ್ತೀರಾ? ನಾನು ಅವ್ರ ಫ್ರೆಂಡ್ ಸುಜಿತ್ ಅಂತ ಹೇಳಿ. ಟಾಸ್ಕ್ ಅವ್ರು ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಮೊಟ್ಟೆ ಒಂದು ಹುಡುಗ, ಯಾರಿಗಾದ್ರೂ ಒಂದು ಹುಡುಗಂಗೆ ಕುಡಿಸ್ಬೇಕು, ರಾ ಎಗ್ ಅಂತ. ಕುಡಿತೀರಾ ಬ್ರೋ? ಅವ್ರಿಗೋಸ್ಕರ. ನನಗೋಸ್ಕರ ಅಲ್ಲ ಬ್ರೋ, ಕುಡಿತೇನೆ ಬ್ರೋ, ನಿಮ್ಗೋಸ್ಕರ. ಅದು ಬ್ರೋ, ತಗೊಳ್ಳಿ ಬ್ರೋ. ಇದೊಂದು ಕುಡೀರಿ ಬ್ರೋ. ಆಕ್ಚುಲಿ ಏನ್ ಗೊತ್ತಾ, ನಾನು 2-3 years ಇಂದ ಅವನ್ ಮಾತು ಕೇಳಿ ಮೊಟ್ಟೆ ತಿನ್ನೋದ್ ಬಿಟ್ಟಿದ್ದೆ. ಓ, ನಿಮಗೋಸ್ಕರ ಕುಡಿತೀನಿ. ಬ್ರೋ ಇಲ್ಲ ನಾನು ಕುಡಿತೇನೆ. ಇಲ್ಲ ಬ್ರೋ, ಎಂತ ಡೈಯಾರ್ಡ್ ಫ್ಯಾನು. ನಾನು ಕೊಟ್ಟಿದ್ದಲ್ಲ, ಅದು ಅವ್ರು ಕೊಟ್ಟಿದ್ದು ಬ್ರೋ. ಆಗ್ಲಿ ಬ್ರೋ, ಅದು ಬ್ರೋ. ಅರ್ಥ ಆಗ್ತದೆ. ನೀವು ಸೈಡ್ಗೆ ಬನ್ನಿ, ಕುಡಿ. ಇಲ್ಲಿ ಮೈಕು ಆ ಕಡೆ ಸೈಡಲ್ಲಿ ಇರಿ, ಒಂದ್ ಸ್ವಲ್ಪ ನೀವು ಕುಡೀರಿ ಬ್ರೋ. ಕುಡೀರಿ ಬ್ರೋ. ಅವ್ರು ಹೇಳಿ ಮತ್ತೆ. ಅವ್ರು ಏನ್ ಹೇಳ್ತಾರೆ ಬ್ರೋ? ಅವ್ರು ಹೇಳಲ್ಲ ಬ್ರೋ, ನೀವು ಕುಡಿಬೇಕು ಅವ್ರಿಗೋಸ್ಕರ. ಅವ್ರ ಚಾನಲಲ್ಲೇ ಬರೋದು, ನೀವು ಅವ್ರ ಚಾನಲಲ್ಲೇ ಬರ್ತೀರಾ. ದೇವ್ರನೇ ಅವ್ರು ನಾನು ಕೊಟ್ಟಿರೋ ಟಾಸ್ಕ್ ಇದು. ಆಕ್ಚುಲಿ ನಾನೇ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದು, ಬಟ್ ಬೇಡ ಬ್ರೋ, ಇಷ್ಟಂದ್ಮೇಲೆ ಬೇಡ, ಬೇರೆ ನಾವು ಬೇರೆ ನೋಡುತ್ತೀವಿ. ಇಲ್ಲ, ನೋ ಪ್ರಾಬ್ಲಮ್. ಬೇಡ ಬೇಡ, ಮೊಟ್ಟೆ ಕುಡಿದೆ, ಬೇಡ. ನೋ ಪ್ರಾಬ್ಲಮ್ ಬ್ರೋ, ನಿಮಗೋಸ್ಕರ ಬ್ರೋ. ಯಾರು ನಿಮಗೋಸ್ಕರ ಏನೇನೋ ಮಾಡ್ತೀರಾ ನೀವು, ನಮಗೆ ಏನೇನೋ ಮಾಡ್ತಾರೆ. ಬೇಡ ಬೇಡ ಬೇಡ, ಬೇರೆ ನೋಡುತ್ತೀವಿ. ಥ್ಯಾಂಕ್ ಯು, ಇಷ್ಟೆಲ್ಲ ಹೇಳಿದ್ರೆ ಈ ಪ್ರೀತಿಗೆ ಥ್ಯಾಂಕ್ ಯು. ಬ್ರೋ ಹಾಯ್ ಬ್ರೋ. ಬನ್ನಿ. ಇವಾಗ ಈ ಒಂದು ರಾ ಮೊಟ್ಟೆ ಕುಡಿಬೇಕು ಸರ್ ನೀವು. ಇದು ಅವ್ರು ನಾನು ಕೊಟ್ಟಿರೋ ಟಾಸ್ಕ್. ಕುಡಿತೀರಾ ಸರ್? ತೋಳಿ ಸರ್, ಹೊಡೀರಿ ಚಪ್ಪಾಳೆ. ಹೋಗ್ಬಿಡ್ತೀರಾ ಸರ್ ಮೇಲೆ ಕೈ? ನೀವೇನ್ ಬೇಕು ಹೇಳಿ ಸರ್ ಇಲ್ಲಿ? ಸರ್ ನಿಮ್ದು ಚಾನಲ್ ಭಾರತ ಸತಿ ನೋಡ್ತೀನಿ ಸರ್, ಮಲ್ಲೇಶ್ವರಂ ಕಡೆ. ಒಂದು ಫೋಟೋ ತಗೊಂಡಿನಿ ಸರ್, ಅಷ್ಟೇ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್ 1 ಕಿಲೋಮೀಟರ್ ಹೊಡೈತವ್ರೆ. ನಿಮ್ಗೂ ಬೆಲೆ ಇಲ್ಲ, ಬರ್ರಿ. ನನಗಿಲ್ಲ, ನಿಮ್ಗೂ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು. ಒಂದು ಸ್ಟ್ರೀಟ್ಗೆ ಬಂದು ಒಂಥರ ಡಿಫ್ರೆಂಟ್ ಆಗಿದೆ, ಫನ್ನಿ ಆಗಿದೆ. ಒಂದ್ ಕಡೆ ನನಗೆ ಭಯ ಆಗ್ತಾ ಇದೆ, ಗಾಬರಿ ಬೀಳ್ತಾ ಇದೀನಿ. ಗಾಬರಿಗಿಂತ ಗಾಬರಿ ಆಗ್ತಾ ಇದೀನಿ. ಜಾಯಿನ್ ಕನ್ನಡ. ಕರೆಕ್ಟ್. ಆರಾಮ ಮೇಡಮ್ ನಿಮ್ಮ ಹೆಸರು? ಲಾವಣ್ಯ ಅಂತ. ಲಾವಣ್ಯ ಮೇಡಮ್, ಇವಾಗ ನಮಗೆ ಜಾಯಿಂಟ್ ಕನ್ನಡ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಾನು ಈ ಮೊಟ್ಟೆ ಕೊಡಿಸ್ಬೇಕು ಅಂತ ಚಾಲೆಂಜ್ ಕೊಟ್ಟಿದ್ದಾರೆ. ಅದು ಒಂದು ಹೆಣ್ಮಗುಗೆ, ಚೆನ್ನಾಗಿರೋ ಸುಂದರವಾಗಿರೋ ಹೆಣ್ಮಗುಗೆ ಮೊಟ್ಟೆ ಕುಡಿಬೇಕು ಮೇಡಮ್.
ಹಸಿ ಮೊಟ್ಟೆ ಕುಡಿ 3 ಜನ ಕುಡ್ದಿದ್ದಾರೆ ಮೇಡಮ್. ಏನಿಲ್ಲ ಮೇಡಮ್ ಕುಡಿಲಿ, ನಾನು ಓಪನ್ ಮಾಡ್ಕೊಡ್ತೀನಿ. ಫಸ್ಟ್ ನಾನು ನಿಜವಾಗ್ಲೂ ಮಾಡಲ್ಲ. ಹಾಕೊಳ್ಳಿ. ಲಾವಣ್ಯ ಮುಟ್ಟೆ ಕುಡಿದ್ರು, ಲಾವಣ್ಯ ಮುಟ್ಟೆ ಕುಡಿದ್ರು. ಕ್ರೇಜಿ ಮೇಡಮ್ ನೀವು. ಹೆಂಗನ್ಸು? ನಂಗೇನು ಅನ್ಸೇ ಇಲ್ಲ, ಬಟ್ ಒಂಥರ ಸ್ಮೆಲ್ ಬಂದ್ಬಿಡ್ತದು. ಮೇಡಮ್ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜ ಇಲ್ಲ, ಯಾರು ಕುಡ್ದಿರ್ಲಿಲ್ಲ ಹೆಣ್ಮಕ್ಳು. ನೀವೇ ಗೊತ್ತಿತ್ತು. ನಾನು ದುಡುಕ್ಬಾರ್ದಾಗಿತ್ತು, ನಾನು ದುಡುಕ್ಬಾರ್ದಾಗಿತ್ತು. ಹುಡುಗರು ಕುಡಿದ್ರು, ಹುಡುಗಿರು ಯಾರು ಕುಡಿದಿರ್ಲಿಲ್ಲ. ಯಾರು ಸ್ಟ್ರಾಂಗ್ ಲೇಡಿ. ನಾನು ಕುಡಿಸ್ಬಿಟ್ರಾ? ಗ್ರೇಟ್ ಮೇಡಮ್ ನೀವು, ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಮೇಡಮ್. ಕನ್ಲೆ ಅವ್ರ ಜೊತೆ ವಿಡಿಯೋ ನೋಡಿ ನಗ್ತೀನಿ. ನಿಜ ಸೂಪರ್. ಆದ್ರೆ ಈ ವಿಡಿಯೋನ ನೋಡಿ ಸಿಕ್ಕಾಬಡೆ ನಗ್ತೀರಾ. ಓಕೆ ಫೈನ್, ಹಾಗಾದ್ರೆ ಇವತ್ತಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಎಮೋಷನಲ್ ಡ್ಯಾಮೇಜ್. ನಿಮಗೆ ನಾನು ಕೊಡ್ತಾರಂತ ಲಾಸ್ಟ್ ಚಾಲೆಂಜ್. ಓಕೆ, ನೋಡಿದ್ರೆ ಗೊತ್ತಾಗೋಯ್ತು, ನಂಗೆ ಭಯ ಆಯ್ತೈತೆ. ಅವಾಗಿಂದ ಹುಡುಗರ ಹತ್ರ ಆದ್ರೆ ಫುಲ್ ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ ಅಂತ ಅಂದ್ರೆ ಗೈಸ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಗರ್ಲ್ಸ್ದೇ ಪ್ರಾಬ್ಲಮ್. ಇದು ಹುಡುಗರ ಹತ್ರನೇ ಮಾಡಿಸ್ಬೇಕು. ಇಟ್ಕೊಳ್ಳಿ ಬ್ಯಾಗು. ಈ ಬ್ಯಾಗ್ ಅಲ್ಲಿ ಸ್ಯಾರಿಗಳಿದೆ. ನೀವು ಯಾವ್ದಾದ್ರು ಇಬ್ರು ಹುಡುಗರ ಹತ್ರ ಹೋಗಿ ಅವರು ಸ್ಯಾರಿನ ಮೇಲೆ ಅಂದ್ರೆ ಹಾಕೊಂಡಿರೋ ಬಟ್ಟೆ ಮೇಲೆ ಸುಮ್ಮನೆ ಅದನ್ನ ಒಂದು ಟೈಮ್ ಮಾಡ್ಕೊಂಡು ನಿಮ್ ಜೊತೆ ರ್ಯಾಂಪ್ ವಾಕ್ ಮಾಡ್ಬೇಕು. ಇದನ್ನ ಮಾಡೋದಕ್ಕೆ ನಿಮ್ಗೆ ಕರೆಕ್ಟಾಗಿ 15 ನಿಮಿಷ ಅಷ್ಟೇ ಟೈಮ್ ಇರೋದು. ಟೈಮ್ 2:50. ಓಕೆ, ಟೈಮ್ ಸ್ಟಾರ್ಟ್ಸ್ ನಾವ್. ಹೌದು, ಹೆಂಗ್ ಕನ್ವಿನ್ಸ್ ಮಾಡ್ತೀರಾ? ಬಾಯ್ಸ್ ಕನ್ವಿನ್ಸ್ ಆಗ್ಬಿಡ್ತಾರೆ ಬ್ರೋ. ಇದನ್ನ ಮಾಡಿಸ್ಬಿಡಿ ಬ್ರೋ. ಎಲ್ಲ ಅನ್ಬಿಟ್ರೆ ಈಗ ತಗೊಂಡ್ಬಿಡ್ತೀವಿ ನಾವು. ಸರಿ ಆಯ್ತು. ಹಾಯ್ ಬ್ರದರ್, ನಮಸ್ತೆ. 1-2 ನಿಮಿಷ ನಿಮ್ ಟೈಮ್ ಕೊಡ್ಬೋದಾ ಬಾಯ್ಸ್ಗೋಸ್ಕರ? ಇಲ್ವಾ? ಓಕೆ ಬಿಡಿ. ಬಾಯ್ಸ್ ಕನ್ವಿನ್ಸ್ ಆಗ್ಬಿಡ್ತಾರೆ ಬ್ರೋ. ಆಲ್ರೆಡಿ 3 ನಿಮಿಷ ಆಗಿದೆ, ಇನ್ನ 12 ಮಿನಿಟ್ಸ್ ಬಾಕಿ ಇದೆ ಅಲ್ವಾ? ಒಳ್ಳೆ ಮಜಾ ಮಾಡ್ತಾ ಇದೀನಿ ನಾನಂತೂ. ಇವರು ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದು ನಾನು 100% ಗ್ಯಾರಂಟಿ ಕೊಟ್ಟಿದ್ದೀನಿ. ನಾನು ಫಸ್ಟ್ ಹೋಗಿ ಯಾವ ಬಾಯ್ಸ್ ನ ಮಾತಾಡಿಸ್ತೀನಿ ಅವ್ರು 100% ಮಾಡ್ತಾರೆ ಅಂತ. ಟಾಸ್ಕ್ ಏನಂತ ಹೇಳಿದ್ರೆ, ನನ್ನ ಜೊತೆ ಇದೊಂದು ಸೀರೆ ಹಾಕೊಂಡು 2 ವಾಕ್ ಮಾಡ್ಬೇಕು. ಬ್ರೋ ಯಾಕೆ ಹಾಕೊಳ್ಳಲ್ಲ ನೀವ್ ಹೇಳಿ, ಒಂದ್ ಮಾತು ಹೇಳಿ ಯಾಕೆ ಹಾಕೊಳ್ಳಲ್ಲ ಅಂತ. ಬ್ರೋ ಇಲ್ಲಿ ಕೇಳಿ ಬ್ರೋ, ಪಬ್ಲಿಕ್ ಬಿಟ್ಬಿಡಿ ಬ್ರೋ. ಇವತ್ತು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರು ಮಾತಾಡ್ತಾರೆ. ನಾನು ಯಾವತ್ತು ಪಬ್ಲಿಕ್ ಅಲ್ಲಿ ಹಾಕಿಲ್ಲ. ಇದು ನನಗೆ ನಿಮ್ ಕೊಡಕ್ಕೆ ಕೊಟ್ಟಿರೋದು. ನಿಮ್ ಜೊತೆ ನಾನು ಹಾಕ್ತೀನಿ, ಇನ್ನೊಂದು ತಗೊಂಡ್ಬಂದಿ. ಮನ್ಸ್ ಮಾಡಿ 100% ಏನಿಲ್ಲ. ಬಾಯ್ಸ್ ಕನ್ವಿನ್ಸ್ ಆಗ್ಬಿಡ್ತಾರ ಬ್ರೋ. ದವಾಗ್ಬಿಡ್ತೀನಿ ಅಂದ್ರೆ ಏನ್ರೋ ಬಾಯ್ಸ್, ಆಕ್ಚುಲಿ ಜನಕ್ಕೆ ಸೀರೆ ವ್ಯಾಲ್ಯೂ ಗೊತ್ತಿಲ್ಲ ಅಲ್ಲ, ಸೀರೆ ವ್ಯಾಲ್ಯೂ ಗೊತ್ತಿಲ್ಲ. ಟಾಸ್ಕ್ ಕೊಟ್ಟಿದ್ದಾರೆ ನಂಗೆ ಇವರು. ಏನಂತ ಹೇಳಿದ್ರೆ, ನಾನು 100% ಹೇಳಿದ್ದೀನಿ, ನಮ್ಮ ಸೀರೆಗಿರೋ ಬೆಲೆ ಸೀನಿಯರ್ ಸಿಟಿಸನ್ಸು ಇಲ್ಲ ಹಿರಿಯ ನಾಗರಿಕರಿಗೆ ಮಾತ್ರ ಗೊತ್ತಿರ್ತೈತೆ ಅಂತ. ಸೀರೆಗಿರೋ ಬೆಲೆ ನಿಮ್ಗೆ ಗೊತ್ತಲ್ವಾ ಅಂಕಲ್? ಒಂದು ಹೆಣ್ಣಿಗೆ ಒಂದು ಸೀರೆ ಎಷ್ಟು ಬೆಲೆ ಅಂತ ನಿಮ್ಗೆ ಗೊತ್ತಾಗೋತಿಲ್ವ ಹೇಳಿ? ಅಲ್ಲ ಯಾವುದಯ್ಯ ಇದು? ಸರ್ 1-2 ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಸರ್ ಏನಿಲ್ಲ ಸರ್, ಈ ಒಂದು ಸೀರೆನ ಸುಮ್ಮನೆ ಹಿಂಗೆ ಹಾಕೋಬೇಕಷ್ಟೇ. ತೋರಿಸ್ತೀನಿ ಇರಿ ಸರ್. ಹಿಂಗೆ ಹಾಕೊಂಡು ನನ್ನ ಜೊತೆ 2 ಸ್ಟೆಪ್. ಅದ್ರಲ್ಲೇನು ಸರ್ ಪಬ್ಲಿಕ್ಕು ಗಿಬ್ಲಿಕ್ಕು ಅವೆಲ್ಲ ಏನಿಲ್ಲ ಸರ್. ಇದಕ್ಕಿರೋ ಮಹತ್ವನೇ ಬೇರೆ ಅಲ್ವಾ ಸರ್? ಬನ್ನಿ ಸರ್, ನಾವು ಮಾಡೋಣ. ನಾವು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಷ್ಟೇ ಸರ್. 100% ಆಗುತ್ತೆ, ಬನ್ನಿ ಸರ್. ಇವ್ರ ಫ್ರೆಂಡ್ಸ್ ಯಾರೇ ನೋಡ್ತಾ ಇದ್ರು ಇದಕ್ಕಿರೋ ಬೆಲೆ ಇವ್ರು ಗೊತ್ತಿರೋದಕ್ಕೆ ಇವ್ರು ಈ ಟಾಸ್ಕ್ ಮಾಡ್ತಾ ಇರೋದು. ವೆರಿ ಸ್ಮಾರ್ಟ್. ಪಬ್ಲಿಕ್ ಅಲ್ಲಿ ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಧೈರ್ಯ ಇದ್ರೆ ಈ ತರ ಮಾಡಿ ತೋರ್ಸಕ್ ಹೇಳಿ. ಮಾಡ್ತಾರಾ? ಯಾವ್ದೇ ಕಾರಣಕ್ಕೂ ಮಾಡಲ್ಲ, ಅದಕ್ಕೆ ನಾವು ಮಾಡಿ ತೋರ್ಸ್ಬೇಕು ಅದನ್ನ. ಸರ್ ನಿಮ್ಗೆ ನಾನೇ ಓಡಿಸ್ತೀನಿ ಸರ್. ನೀವೇ ಉಟ್ಕೊತೀರಾ ಸರ್? ಏನಿಲ್ಲ, ಇಲ್ಲಿ ಸುಮ್ಮನೆ ಇಷ್ಟೇ ಹಿಂಗೆ ಹಾಕೊಳ್ಳಿ ಸರ್. ಇಷ್ಟೇ ಸರ್, ಇನ್ನೇನಿಲ್ಲ, ಜಾಸ್ತಿ ಏನ್ ಬೇಡ ನಮ್ಗೆ, ಇಷ್ಟೇ. ನೀವು ಮಾಡಿ ಸರ್, ಯಾರಿಗೇನ್ ತಲೆ ಕೆಡ್ಸ್ಕೊಂಬಿಡಿ ಸರ್. ಜನ ಇವತ್ತು ಇರ್ತಾರೆ, ನಾಳೆ ನೋಡ್ತಾರೆ. ತಿಂದ್ರು ಬೈತಾರೆ, ಊದ್ರು ಬೈತಾರೆ. ಗಂಡಸ್ರು ಏನಂದ್ರೆ ಇವಾಗ ಮನೇಲಿ ಹೆಂಗಸ್ರ ಹತ್ರ ಹೊಡ್ಸ್ಕೋತೀರಾ? ಯಾರಾದ್ರೂ ಬಂದು ನೋಡ್ತಾರ ನಿಮ್ನ? ಇಲ್ಲ ತಾನೆ? ಸುಮ್ನೆ ಮನೇಲೆ ಸುಮ್ಮನೆ ಆಗಿರ್ತಾನೆ. ಹಾಕೊಳ್ಳಿ, ಹೇಳ್ತೀನಿ. ನೀವು ಕೊಡಿ ಸರ್ ಇಲ್ಲಿ. ನಗುವುದೋ ಅಳುವುದೋ ನೀವೇ ಹೇಳಿ. ಸದ್ಯಕ್ಕೆ ಇವಾಗ ಜಾಸ್ತಿ ಉಡ್ಸಕ್ಕಾಗಲ್ಲ ಸರ್, ನರ್ಗೆ ಗಿರ್ಗೆ ಎಲ್ಲ ಹಾಕ್ಬಿಟ್ಟಿರ್ವೆ. ಬನ್ನಿ ಸರ್, ಹಂಗೆ ಬ್ಲೌಸ್ ಸರಿ ಮಾಡ್ಕೊಳ್ಳಿ ಸರ್. ಹಾ ಬನ್ನಿ. ಸರಿ ಮಾಡ್ಕೊಳ್ಳಿ, ಬ್ಲೌಸು ಕಾಣಿಸ್ತೈತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆದ್ರೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ಗೆ ಎಷ್ಟೇ ನಗು ಬಂದ್ರು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಸರ್. ದೇವ್ರನ್ನ ಅನ್ಕೊಂಡಿದ್ದೆ, ಯಾರು ಇದನ್ನ ಮಾಡಲ್ಲ, ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಅಪ್ಪಂಗೆ ಕೊಟ್ಬಿಟ್ಟು ಸೋಲ್ಸ್ಬೇಕು ಅನ್ಕೊಂಡಿದ್ದೆ. ನಿಜವಾಗ್ಲೂ ಸರ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಸ್ಪೋರ್ಟಿವ್ ತಗೊಂಡ್ ಮಾಡಿ ಎಲ್ಲಾ ಟಾಸ್ಕ್ ಕಂಪ್ಲೀಟ್ ಮಾಡಿ ಗೆದ್ದಿದ್ದೀನಿ ಗೈಸ್. ಆಕ್ಚುಲಿ 1 ನಿಮಿಷ ಇದೆ, ಬಟ್ ಕಂಪ್ಲೀಟ್ ಮಾಡಿದಾರೆ. ಸೀರಿಯಸ್ ಆಗಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಬ್ರೋ. ಎಕ್ಸ್ಪೆಕ್ಟ್ ಇದೇ ಈಸಿ ಆಗಿದ್ದು ನನಗೆ. ಆಕ್ಚುಲಿ ನಿಜವಾಗ್ಲೂ ಇದೇ ಈಸಿ ಆಗಿದ್ದು. ಹಾನೆಸ್ಟ್ ಆಗಿ ಹೇಳಿ, ಹೆಂಗಿತ್ತು ಟಾಸ್ಕ್ಗಳೆಲ್ಲ? ಬ್ರೋ ದೇವರಾಣೆ ಮಸ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೆ. ಬಟ್ ನನ್ನ ನಗುನ ನಾನೇ ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಯಾಕಂದ್ರೆ ನಕ್ಬಿಟ್ರೆ ಅವ್ರು ನಕ್ಬಿಡ್ತಾರೆ, ಅವಾಗ ಅವ್ರು ಮಾಡಲ್ಲ. ಇವ್ರದ್ದು ಎಷ್ಟು ನಗು ಬರ್ತಾ ಇತ್ತು ಗೊತ್ತಾ ನಂಗೆ ಸೀರೆದಂತೂ. ನನಗೆ ಏನಿಲ್ಲ, ನಗ್ತಾ ಇದೆ, ನಕ್ಕು. ಸೀರಿಯಸ್ಲಿ
ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬ್ರೋ. ಇವಾಗ ನೀವು ರೆಡಿ ಆಗಿರಿ ಡೇ ವಿತ್ ಸುಜಿತ್ ಮಾಡಕ್ಕೆ. ಆದಷ್ಟು ಬೇಗ ನಾನೆಲ್ಲ ಪ್ಲಾನ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಒಂದು ದಿನ ಕಂಪ್ಲೀಟ್ ಫ್ರೀ ಮಾಡ್ಕೊಂಬಿಡಿ. ಅಲ್ಲ ಸೀರಿಯಸ್ ಮಾಡ್ಬೇಕಾ? ಸೀರಿಯಸ್ ಆಗಿ ಮಾಡಬೇಕು. ಆ ದಿನ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಲಿ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಆಗಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಚಾಲೆಂಜ್ ಕೊಟ್ಟೆ, ನೀವು ಅದನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ನೀವು ಕೊಡ್ತಾ ಇದ್ದೀರಾ, ನಾನು ಅದನ್ನ ಸ್ವೀಕರಿಸ್ತಾ ಇದ್ದೀನಿ. ಆನೆಸ್ಟ್ ಆಗಿ ಇವಾಗ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಕಡೆಯಿಂದ ಕೈಂಡ್ ರಿಕ್ವೆಸ್ಟು, ನಮ್ಮ ಕರ್ನಾಟಕದ ಹುಡುಗ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾರೆ, ರೆಗ್ಯುಲರ್ ಬೇಸಿಸ್ ಮಾಡ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದೇ ರೀತಿ ಕೊಲಾಬ್ಗಳು ಬರಬೇಕು ಅಂತ ಅಂದರೆ ಅದನ್ನ ಕೂಡ ಕಮೆಂಟ್ ಮಾಡಿ. ಲೋಕಲ್ ಬಾಗಿ ಹಾಕ್ಬಿಟ್ಟಿದ್ದೀನಿ. ಓಕೆ, ಸೊ ಇನ್ನೊಂದು ಕ್ರೇಜ್ ಆಗಿರೋ ವಿಡಿಯೋ ಜೊತೆ ನಾನು ಸುಜಿತ್ ಇಬ್ರು ಸಿಗ್ತೀವಿ. ಅಲ್ಲಿವರೆಗೂ ಇಬ್ರು ಮಿಸ್ ಮಾಡ್ಕೊತಾರೆ. ಬಾಯ್. ಥ್ಯಾಂಕ್ ಯು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.